ಜಯ ಶ್ರೀಕೃಷ್ಣ. ವಿಠಲ ವಿಠಲ ಪಾಂಡುರಂಗ. ನಿಮಗೆ ಗೊತ್ತಾ, ಪಾಂಡುರಂಗ ವಿಠಲ ತನ್ನ ಸಖಿಯ ಮನೆಗೆ ಬಂದು ಅವಳಿಗೋಸ್ಕರ ಎಷ್ಟೊಂದು ಸಹಾಯನ ಮಾಡ್ತಾ ಇದ್ದ ಅಂತ. ಅಕ್ಕಿ ಬೀಸ್ತಾ ಇದ್ದ, ಅವಳಿಗೆ ಜಡೆ ಹಾಕ್ತಾ ಇದ್ದ, ನೀರು ಸೇದು ಹೊತ್ಕೊಂಡ್ ಬರ್ತಾ ಇದ್ದ, ಭರಣಿ ತಡ್ತಾ ಇದ್ದ, ಕಸ ಹೊಡಿತಾ ಇದ್ದ. ಅಷ್ಟೇ ಯಾಕೆ, ಬಟ್ಟೆನೂ ತೊಳೆದ್ಕೊಡ್ತಾ ಇದ್ದ ಮನೆ ಮಂದಿದೆಲ್ಲ. ಬನ್ನಿ ಇವತ್ತು ಈ ಸ್ಟೋರಿನ ಕೇಳಿ ನಮ್ಮ ಕಿವಿಯನ್ನ ಪಾವನ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ನಮ್ಮ ಒಂದಷ್ಟು ಪಾಪಗಳು ಕೂಡ ನಾಶವಾಗಿ ಹೋಗುತ್ತೆ ಈ ಕಥೆಯನ್ನ ಕೇಳೋದ್ರಿಂದ. ಹೌದು, ಇವತ್ತು ನಾವು ವಿಠಲನ ಮುಗ್ಧ ಭಕ್ತೆಯಾದ ಜನ್ನಾಬಾಯಿಯ ಕಥೆಯನ್ನ ಕೇಳೋದಕ್ಕೆ ಹೊರಟಿದ್ದೀವಿ. ಹೌದು, ಈ ಜನ್ನಾಬಾಯಿಯವರು ಗಂಗಾಖೇಡ ಎಂಬ ಹಳ್ಳಿಯಲ್ಲಿ ಶೂದ್ರ ಸಮುದಾಯದ ಧಮ ಎಂಬ ಅತ್ಯಂತ ಶ್ರದ್ಧಾವಂತ ವಿಠಲನ ಭಕ್ತನ ಮಗಳಾಗಿ ಜನಿಸ್ತಾರೆ. ಇವರು ಕೇವಲ 5 ವರ್ಷ ಇದ್ದಾಗಲೇ ಅವ್ರ ತಾಯಿ ನಿಧನರಾಗ್ಬಿಡ್ತಾರೆ. ಇನ್ನು ಇವರ ಪರಿವಾರದವರು ಸಂಪೂರ್ಣವಾಗಿ ವಿಠಲನ ಭಕ್ತರಾಗಿರೋದ್ರಿಂದ ಸಾಕ್ಷಾತ್ ವಿಠಲನ ಕೃಪಾದೃಷ್ಟಿ ಎಷ್ಟಿತ್ತು ಅಂದ್ರೆ, ಇವರ ತಂದೆಗೆ ಅವರ ತಾಯಿಯ ನಿಧನದ ನಂತರ ವಿಠಲ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ. ಏನಂತ ಹೇಳಿದ್ರೆ, ಪಂಢರಾಪುರದಲ್ಲಿ ಪ್ರಸಿದ್ಧ ವಿಠಲ ಭಕ್ತ ದರ್ಜಿ ಸಮಾಜವಾದದ ದಾಮಾರ್ ಶೆಟ್ಟಿ ಅನ್ನೋರ ಮನೆಯಲ್ಲಿ ಜನ್ನಾಬಾಯಿನ ಕರ್ಕೊಂಡ್ಬಂದು ಒಪ್ಪಿಸ್ಬೇಕು ನೀನು ಅಂತ ಹೇಳ್ತಾರೆ. ಈ ಕನಸಿನ ಪ್ರಕಾರನೇ ಅವರ ತಂದೆ ಇವರ ಮನೆಗೆ ಒಪ್ಪಿಸ್ತಾರೆ. ಈ ದಾಮಾರ್ ಶೆಟ್ಟಿಯವರ ಮಗನೇ ಮಹಾನ್ ಸಂತ ನಾಮದೇವ. ಇನ್ನು ಕನಸಿನಲ್ಲಿ ವಿಠಲನ ಆಜ್ಞೆಯಂತೆ ಜನ್ನಾಬಾಯಿ ಪುಟ್ಟವಳಿದ್ದಾಗಲೇ ಕರೆದುಕೊಂಡು ಬಂದು ಈ ನಾಮದೇವರ ಮನೆಗೆ ಅಂದ್ರೆ ದಾಮಾರ್ ಶೆಟ್ಟಿ ಅವರ ಮಗ ನಾಮದೇವರ ಬಳಿಯಲ್ಲಿ ಬಿಟ್ಟು ಹೋಗ್ತಾರೆ. ಈ ನಾಮದೇವರನ್ನ ನೋಡ್ತಾ 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 ಬೆಳೀತಾ ಇದ್ದ ಈ ಪುಟ್ಟ ಹುಡುಗಿ ಜನ್ನಾಬಾಯಿ ಸಂಪೂರ್ಣವಾಗಿ ವಿಠಲನ ಭಕ್ತಿಯಲ್ಲಿ ಮುಳುಗಿ ಹೋಗ್ತಾಳೆ. ಅಂದ್ರೆ ಇವಳು ಪುಟ್ಟವಳಿದ್ದಾವಾಗಲೇ ನಾಮದೇವರ ಭಕ್ತಿಗೆ ಮೆಚ್ಚಿ ವಿಠಲ ಬರ್ತಾ ಇದ್ದಿದ್ದನ್ನ ನೋಡ್ತಾಳೆ. ಅಂದ್ರೆ ನಾಮದೇವರು ಯಾವಾಗ್ಲೂ ಕೀರ್ತನೆಯನ್ನ ಹಾಡ್ತಾ ಇದ್ರು. ಭಕ್ತಿ ಅಂದ್ರೆ ಅಪಾರವಾದ ಭಕ್ತಿ ವಿಠಲನಲ್ಲಿ ಈ ನಾಮದೇವರಿಗೆ. ಅವರು ನಿತ್ಯ ಕೀರ್ತನೆ ಹಾಡ್ತಾ ಇದ್ರು, ವಿಠಲನ ಸೇವೆಯನ್ನ ಮಾಡ್ತಾ ಇದ್ರು. ಆಗ ಅವರು ಹಾಡುವ ಹಾಡು ಎಷ್ಟೊಂದು ಅದ್ಭುತವಾಗಿರ್ತಾ ಇತ್ತು ಅಂದ್ರೆ, ವಿಠಲ ತಾನೇ ಬಂದು ಅವರ ಆ ಹಾಡಿನ ಸಮಯದಲ್ಲಿ ನೃತ್ಯ ಮಾಡ್ತಾ ಇದ್ದ. ಇದನ್ನ ಗಮನಿಸ್ತಾ ಇದ್ದ ಈ ಜನ್ನಾಬಾಯಿ ಅಲ್ಲಿದ್ದ ಎಲ್ಲರಿಗೂ ವಿಠಲ ಕಾಣಿಸ್ಕೊಳ್ತಾ ಇರಲಿಲ್ಲ, ಆದ್ರೆ ಈ ಪುಟ್ಟ ಮಗಳಿಗೆ ಕಾಣಿಸ್ಕೊಳ್ತಾ ಇದ್ದ. ಅದನ್ನ ನೋಡ್ತಾ ಇದ್ದ ಜನ್ನಾಬಾಯಿ ಸಂಪೂರ್ಣವಾಗಿ ಅವನ ಕಡೆಗೆ ತನ್ನ ಒಲವನ್ನ ತಿರುಗಿಸ್ತಾಳೆ. ಅಂದ್ರೆ ಅಷ್ಟೂ ಜನ ಬಂದಿರ್ತಾರೆ, ತುಂಬಾ ಕುಣಿದು ಕಾಲ್ಗೆ ತುಂಬಾ ಸುಸ್ತಾಗಿರ್ಬೋದು ಅಂತ ಹೇಳಿ ಅಲ್ಲಿಂದ ವಿಠಲನ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೋಗ್ಬಿಟ್ಟು, ನಿನ್ಗೆ ಕಾಲಿಗೆ ತುಂಬಾ ನೋವಾಗಿರುತ್ತೆ ಅಲ್ವಾ, ಇಷ್ಟೊಂದು ಜನ ನಿನ್ನನ್ನ ಕುಣಿಸಿದ್ದಾರೆ, ನಿನ್ಗೆ ಎಷ್ಟು ನೋವಾಗಿರ್ಬೇಡ, ಬಾ ನಿನ್ ಕಾಲನ್ನ ನಾನು ಒತ್ತುತ್ತೀನಿ ಅಂತ ಹೇಳಿ ಕಾಲು ಒತ್ತೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ನಿನ್ಗೆ ಹಶ್ವಾಗಿರುತ್ತೆ ಅಲ್ವಾ, ನಾನು ನಿನಗೆ ತಿನ್ನಿಸ್ತೀನಿ ಅಂತ ಪುಟ್ಟ ಕೈಯಿಂದ ಅವಳು ಮೊದಲೇ ಆ ದಾಸಿಯಾಗಿ ಆ ಮನೆಗೆ ಸೇರ್ಕೊಂಡಿರ್ತಾಳೆ. ಮನೆ ಕೆಲಸನೆಲ್ಲ ಮಾಡ್ತಾ ಇರ್ತಾಳೆ. ತನಗೇನು ತಿನ್ನೋದಿಕ್ಕೆ ಕೊಡ್ತಾರಲ್ಲ ಅದರಲ್ಲೇ ಇವನಿಗೆ ತಿನ್ನಿಸ್ತಾ ಇರ್ತಾಳೆ. ಇನ್ನು ಹಾಗೆ ಮಾಡ್ತಾ ಈಕೆ ಸ್ವಲ್ಪ ಮಟ್ಟಿಗೆ ಬೆಳೀತಾಳೆ, ದೊಡ್ಡೋಳಾಗ್ತಾ ಬರ್ತಾಳೆ. ದೊಡ್ಡೋಳಾದ್ರೂ ಇವಳಲ್ಲಿ ಭಕ್ತಿ ಕೂಡ ಅತಿಯಾಗ್ಬಿಡತ್ತೆ. ಅಂದ್ರೆ ಇವಳು ಭಕ್ತಿಗಿಂತ ಹೆಚ್ಚಾಗಿ ಪ್ರೀತಿಯನ್ನ ತೋರಿಸ್ತಾ ಇದ್ಲು ವಿಠಲನಿಗೆ. ಹೇಗೆ ಅಂತ ಹೇಳಿದ್ರೆ, ಇವಳು ಶೂದ್ರ ಕುಲದವಳಾಗಿರೋದ್ರಿಂದ ಆ ಮನೆಯ ದಾಸಿಯಾಗಿ ಕೆಲಸನೇನೋ ಮಾಡ್ತಾ ಇದ್ಲು. ಆದ್ರೆ ಪೂಜೆ ಮಾಡ್ಲಿಕ್ಕಾಗ್ಲಿ, ಮಂದಿರಕ್ಕೆ ಹೋಗೋಕ್ಕಾಗ್ಲಿ ಇದಕ್ಕೆಲ್ಲ ಅನುಮತಿ ಬೇಕಲ್ವಾ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಅವರು ನಾಮದೇವರು ವಿಠಲನ್ನ ಕರಿತಾ ಇದ್ರು, ಅವ್ರಿಗೆ ಏನೇನ್ ಬೇಕು, ಭೋಜನ ಇಷ್ಟಪಡ್ತಾನೆ ಅದನ್ನೆಲ್ಲ ಮಾಡಿ ತಿನ್ನಿಸ್ತಾ ಇದ್ರು. ಆದ್ರೆ ಇವಳಿಗೆ ಅನ್ನಿಸ್ತಾ ಇತ್ತು, ನಾನು ಶೂದ್ರಳಾಗಿ ಹುಟ್ಟಿರೋದಕ್ಕೆ ನಾನು ಈ ಸೇವೆ ಎಲ್ಲ ಮಾಡೋ ಯೋಗ ಇಲ್ವಲ್ಲ ಅಂತ ಹೇಳಿ ಒಬ್ಳೆ ಕೂತು ಅಳ್ತಾ ಇದ್ಲು. ಇದನ್ನೆಲ್ಲ ಗಮನಿಸಿದ ವಿಠಲ ಮುಗ್ಧ ಪ್ರೇಮಕ್ಕೆ ತಾನು ಒಲಿದು ಬರ್ತಾನೆ. ಬಂದು ನನಗೆ ಹಶ್ವಾಗ್ತಿದೆ, ಊಟ ಮಾಡಿಸು ಅಂತ ಹೇಳ್ತಾನೆ. ಅವಳಿಗೆ ಅಂತ ಕೊಟ್ಟಿರೋ ತಿಂಡಿನ ಅವಳು ವಿಠಲನಿಗೆ ತಿನ್ನಿಸ್ತಾಳೆ. ಆವಾಗಿನಿಂದ ಅವರಿಬ್ಬರ ಸ್ನೇಹ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಅವಳು ಅಕ್ಕಿ ಬೀಸುವಾಗ, ಗೋಧಿ ಬೀಸುವಾಗ, ರಾಗಿ ಬೀಸುವಾಗ ಎಲ್ಲ ಅಪಾರವಾದ ಭಕ್ತಿಯಿಂದ ಇಂಪಾಗಿ ಹಾಡ್ತಾ ಇದ್ಲು. ಅವಳು ಹೇಗೆ ಹಾಡ್ತಾ ಇದ್ಲು ಅಂದ್ರೆ, ವಿಠಲ
ತಾನೇ ಆ ಹಾಡನ್ನ ಕೇಳೋದಕ್ಕೆ ರಾತ್ರಿ ಹೊತ್ತಲ್ಲಿ ಅವಳು ರಾಗಿ ಬೀಸ್ತಾ ಇದ್ದ ಕೊಠಡಿಗೆ ಬರ್ತಾ ಇದ್ದ. ಹೌದು, ಇನ್ನು ಅವಳು ರಾಗಿ ಬೀಸುವಾಗ ಕಲ್ಲು ಬೇರೆ ಸೌಂಡ್ ಮಾಡ್ತಾ ಇತ್ತು, ಬರ್ರ 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 ಅಂತ. ಹಾಡು ಎಷ್ಟು ಇಂಪಾಗಿ ಹೇಳ್ತಾ ಇದ್ಲು ಅಂದ್ರೆ ಹಾಡನ್ನ ಕೇಳಿ ಕಳೆದು ಹೋಗ್ಬೇಕು ಅಂತ ವಿಠಲನಿಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಹೇಳ್ತಾ ಇದ್ದ, ದಯವಿಟ್ಟು ಜನ್ನಬಾಯಿ ಈ ಬೀಸೋದನ್ನ ನಿಲ್ಸು, ನೀನ್ ಹಾಡೋದನ್ನ ನಾನು ಕೇಳಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವಳು ನಾನು ಬೀಸೋದನ್ನ ನಿಲ್ಸಿದ್ರೆ ಬೆಳಗ್ಗೆ ಅಷ್ಟು ಜನ ಉಪವಾಸ ಇರಬೇಕಾಗುತ್ತೆ, ಆಮೇಲೆ ನನಗೆ ಶಿಕ್ಷೆ ಸಿಗುತ್ತೆ, ನಾನು ನಿಲ್ಸೋದಿಲ್ಲ ಅಂತ ಹೇಳಿ ಬೀಸ್ತಾನೆ ಇರ್ತಿದ್ಲು. ಇಷ್ಟು ನಾನು ಹಾಡು ಕೇಳಬೇಕು ಅನ್ಸಿದ್ರೆ ನೀನು ಸೇರ್ಕೊಂಡು ನನ್ನ ಜೊತೆಗೆ ಬೀಸು ಅಂತ ಹೇಳ್ತಾ ಇದ್ಲು. ಅವಾಗ ಬೇಗ ಬೇಗ ಬೀಸಾಗುತ್ತೆ, ನಾನು ಮತ್ತೆ ಹಾಡ್ಬೋದು ಅಂತ ಹೇಳಿ ಅದಕ್ಕೆ ಅವನು ಆಯ್ತು ನಾನು ಬೀಸ್ತೀನಿ ಅಂತ ಹೇಳಿ ಬೀಸೋದಕ್ಕೆ ಶುರು ಮಾಡ್ತಿದ್ದ. ಹಾಗೆ ಒಂದಿನ ಅವಳು ಭರಣಿನ ತಟ್ಟಿ 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 ಒಣಗ್ ಹಾಕಿದ್ಲು. ತುಂಬಾ ಭರಣಿಗಳನ್ನ ಒಣಗ್ ಹಾಕಿದ್ಲು. ಯಾಕೆಂದ್ರೆ ಒಬ್ಳೆ ಅಲ್ವಲ್ಲ, ಜೊತೆಗೆ ವಿಠಲನೂ ಇರ್ತಾ ಇದ್ದ, ಸಹಾಯಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ಹಾಗೆ ಅವನನ್ನ ಒಲಿಸ್ಕೊಂಡ್ಬಿಟ್ಟಿದ್ಲು ಹಾಡಿಂದ, ಕೀರ್ತನೆಯಿಂದ, ನಾಮ ಜಪದಿಂದ. ಅವನಿಗೆ ಒಂದು ನಿಮಿಷನೂ ಅವಳ ಸೆಳೆತವನ್ನ, ಭಕ್ತಿಯ ಸೆಳೆತವನ್ನ ಬಿಟ್ಟು ದೂರ ಇರಬೇಕು ಅಂತ ಅನ್ನಿಸ್ತಾನೇ ಇರ್ಲಿಲ್ಲ. ಹಾಗೆ ಅವಳು ಭಕ್ತಿ ಮಾಡ್ತಾ ಇದ್ಲು. ಆಗ ಸರಿ ಭರಣಿನ ತಟ್ಟಿ ಒಣಗ್ ಹಾಕಿದ್ಲು, ಚೆನ್ನಾಗೆ ಒಣಗಿತ್ತಲ್ವಾ, ಇನ್ನೇನು ತಗೊಂಡ್ ಬರ್ಬೇಕು ಅಂತ ಹೋದಾಗ ಪಕ್ಕದ ಮನೆ ಇನ್ನೊಂದಾಕೆ ಇಲ್ಲಿ ಇವಳು ಹಾಕಿರೋ ತುಂಬಾ ಬಣ್ಣಿಗಳನ್ನ ನೋಡಿ ಒಂದಷ್ಟು ನಾನು ತಗೊಳ್ಳೋಣ ಅಂತ ತಗೊಂಡು ತುಂಬ್ಕೊಂಡ್ಬಿಟ್ಟಿರ್ತಾಳೆ. ಆಗ ಇವಳಿಗೆ ಕೋಪ ಬಂದು ಜಗಳ ಆಡ್ತಾಳೆ, ನನ್ನ ಬಣ್ಣಿನ ತಗೊಂಡು ಹೋಗ್ತಿದ್ಯಾ ಹಾಗೆ ಹೀಗೆ ಅಂತ. ಅಕ್ಕಪಕ್ಕದವರೆಲ್ಲ ಸೇರ್ದಾಗ ಇವಳು ಹೇಳ್ತಾಳೆ, ನನ್ನ ಬಣ್ಣಿನ ನನಗೆ ಕೊಡು ಅಂತ. ಅವಳು ನಂದು ಇದು ಅಂತ ಹೇಳಿ ನನಗೆ ಕೊಡು ಅಂತ ಹೇಳಿ ಇಬ್ಬರ ಮಧ್ಯೆ ಕಿತ್ತಾಡ ಶುರುವಾಗುತ್ತೆ. ಅವಾಗ ಚೆನ್ನಬಾಯಿ, ಏನಮ್ಮ ನೀನು ಇಷ್ಟೊಂದು ಜಗಳ ಆಡ್ತೀಯಾ, ಬಿಟ್ಬಿಡು ಅಂತ ಹೇಳಿ. ಇಲ್ಲ, ನ್ಯಾಯವಾಗಿ ಹೇಳ್ಬೇಕಂದ್ರೆ ಇದು ನನ್ನ ಭರಣಿ ಅಂತ ಹೇಳಿ ಚೆನ್ನಬಾಯಿ ಕೂಡ ಹೇಳ್ತಾಳೆ. ಅದು ಹೇಗೆ ಹೇಳ್ತೀಯ ನಿನ್ನ ಭರಣಿ ಅಂತ ಹೇಳಿ ಅವಳು ಹೇಳ್ತಾಳೆ. ಆಗ ಸರಿ, ಹಾಗಾದ್ರೆ ಯಾವ ಭರಣಿಯನ್ನ ಕಿವಿ ಹತ್ರ ಇಟ್ಕೊಂಡಾಗ ವಿಠಲ 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 ಅನ್ನೋ ಶಬ್ದ ಕೇಳ್ತು, ಅದು ನನ್ನ ಭರಣಿ. ಹಾಗಾದ್ರೆ ಇವಾಗ ಯಾರಾದ್ರೂ ನೋಡಿ ಇದನ್ನ ನನ್ನ ಭರಣಿನ ನನಗೆ ತೆಕ್ಕೊಡಿ ಅಂತ ಹೇಳಿ, ಇಸ್ಕೊಡಿ, ಅವರಿಂದ ಬೇರ್ಪಡಿಸಿ ಕೊಡಿ ಅಂತ ಹೇಳಿ ಕೇಳ್ಕೊತಾಳೆ. ಹಾಗೆ ಹೇಳಿದಾಗ ಇದೇನಿದು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಬಣ್ಣಿನ ಕಿವಿಯಲ್ಲಿ ಇಟ್ಕೊಂಡು ಕೇಳಿದಾಗ ವಿಠಲ 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 ಅಂತ ಪ್ರತಿ ಒಂದು ಬಣ್ಣಿನೂ ನುಡಿತಾ ಇರುತ್ತೆ. ಆಗ ಆ ಬೆರಣಿಯನ್ನ ಆಕೆ ತೆಗೆದುಕೊಳ್ತಾಳೆ. ಅವಳ ಬೆರಣಿಯನ್ನ ಅವಳಿಗೆ ಸಪ್ರೇಟ್ ಮಾಡಿ ಕೊಡ್ತಾರೆ. ಇನ್ನು ಇದೇ ರೀತಿಯ ಹಲವಾರು ಪವಾಡಗಳು ನಡೀತಾನೆ ಇರುತ್ತೆ. ಅದೇ ಒಂದಿನ ವಿಠಲ ಅವಳು ಹೀಗೆ ಎಲ್ಲಾ ತರ ಕೆಲಸಗಳಲ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಇರ್ತಾ ಇದ್ದ. ಹಾಗೆ ಅವಳು ಅಪಾರವಾಗಿ ಅದ್ಭುತವಾಗಿ ಅವನ ಲೀಲೆಗಳನ್ನ, ಅವನ ಸಂಗೀತಗಳನ್ನ ಹಾಡ್ತಾ ಇದ್ಲು. ಮತ್ತೆ ಇದನ್ನೆಲ್ಲ ಕೇಳ್ತಾ ಕೃಷ್ಣನ ಬಗ್ಗೆ ಅಂದ್ರೆ ವಿಠಲನ ಬಗ್ಗೆ ಹೇಳುವ ಕೆಲವೊಂದು ಅದ್ಭುತವಾದ ಸಾಲುಗಳನ್ನ ಆ ವಿಠಲನೇ ಬರಿತಾ ಇದ್ದ. ಅವಳು ವಿಠಲನ ಕೈಯಲ್ಲಿ ಬರ್ಸಿಡ್ತಾ ಇದ್ಲು. ಹಲವಾರು ಬುಕ್ಗಳನ್ನ ಚೆನ್ನದೇವಿ ವಿಠಲನ ಕೈಯಿಂದಾನೇ ಬರ್ಸಿಟ್ಟಿದ್ದಾರೆ. ಈಗಲೂ ಕೂಡ ಅವುಗಳು ಓದ್ಲಿಕ್ಕೆ ಸಿಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ವಿಠಲಬಾಯಿಗೆ ಸುಮಾರು ವರ್ಷಗಳು ಆಗತ್ತೆ. ಅದಾದ ನಂತರ ಒಂದು ದಿನ ವಿಠಲನೇ ಇವರ ಭಕ್ತಿಯನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿ ಒಂದು ಲೀಲೆಯನ್ನು ರಚಿಸ್ತಾನೆ. ಅದೇನಂತ ಹೇಳಿದ್ರೆ ದಿನನಿತ್ಯ ಬರೋ ಹಾಗೆ ಅವತ್ತು ರಾತ್ರಿ ಕೂಡ ಆ ಚೆನ್ನಬಾಯಿ ಗೋಧಿ ಬೀಸ್ತಾ ಇದ್ದ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ಆಕೆಯ ಮನೆಗೆ ಬರ್ತಾನೆ. ಹಾಗೆ ಗೋಧಿ ಬೀಸುವಾಗ ಹಾಡು ಹೇಳು ಅಂತಾನೆ. ಆಕೆ ಹೇಳ್ತಾ ಇರ್ತಾಳೆ, ಕೇಳೋದಿಲ್ಲ ಅಂತ ಹೇಳಿದಾಗ ನೀನು ನನ್ನ ಜೊತೆಗೆ ನೀನು ಬೀಸು, ಇಬ್ರು ಬೀಸಿದಾಗ ಬೇಗ ಆಗತ್ತೆ ಅಂತ ಹೇಳಿ ಇಬ್ರು ಬೀಸೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಶ್ರೀಕೃಷ್ಣನ ಅಂದ್ರೆ ವಿಠಲನ ಏನು ಆಭರಣಗಳು, ಎಷ್ಟೊಂದು ಆಭರಣಗಳನ್ನ ಧರಿಸ್ಕೊಂಡಿರ್ತಾನಲ್ವಾ, ಆ ಆಭರಣಗಳು ಇನ್ನೂ ಜೋರಾಗಿ ಸೌಂಡ್ ಮಾಡೋದಕ್ಕೆ ಶುರುವಾಗುತ್ತೆ. ಅವಳು ಹಾಡಿರೋ ಹಾಡು ಇವನಿಗೂ ಕೇಳಿಸೋದಿಲ್ಲ, ಅಷ್ಟೊಂದು ಸೌಂಡ್ ಬರ್ಲಿಕ್ಕೆ ಶುರುವಾಗುತ್ತೆ. ಆಗ ಅವಳಿಗೂ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಕೇಳಿಸಲ್ಲ, ಅಷ್ಟು ಶಬ್ದ ಬರ್ತಿರುತ್ತೆ. ಅದಕ್ಕೆ ಹೇಳ್ತಾಳೆ, ನೀನು ಆಭರಣ ಹಾಕೊಂಡಿದ್ಯಲ್ಲ, ನಿನ್ನ ಆಭರಣನೇ ಎಷ್ಟು ಈ ಕಲ್ಲಿನಗಿಂತ, ಕಲ್ಲು ಏನು ಗೊರ ಗೊರ ಅಂತ ಸೌಂಡ್ ಬರ್ತಾ ಇರುತ್ತಲ್ಲ ಬೀಸುವಾಗ, ಅದಕ್ಕಿಂತ ಜೋರಾಗಿ ಸೌಂಡ್ ಬರ್ತಾ ಇದೆ. ಹಾಗಾದ್ರೆ ನಿನ್ನ ಆಭರಣ ತೆಗ್ದಿಟ್ಟಿರು, ಆಮೇಲೆ ಹಾಕೊಳ್ಳುವಂತೆ, ಆವಾಗ ನಿಂಗೆ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳ್ತಾಳೆ. ಅವನು ಹೌದು ಇದು ಸರಿನೇ ಅಂತ ಹೇಳಿ ಆಭರಣನ ತೆಗೆದು ಪಕ್ಕಕ್ಕಿಡ್ತಾನೆ. ಇನ್ನು ಗೋಧಿಯನ್ನ ಬೀಸಿ ಆಗೋ ಅಷ್ಟರಲ್ಲಿ ತುಂಬಾ ಮತ್ತೆ ರಾತ್ರಿ ಆಗೋಗ್ಬಿಡತ್ತೆ. ಇನ್ನೇನು ಬೆಳಗಾಗೋ ಸಮಯ ಬಂದಿರುತ್ತೆ. ಇನ್ನು ಅಲ್ಲಿಗೆ ಹೋಗೋದೇನು, ಇಲ್ಲೇ ಮಲ್ಕೊಂಡ್ಬಿಡು ನೀನು ಅಂತ ಹೇಳಿ ತನ್ನ ಶಾಲನ್ನ ಹೊರಿಸಿ ಮಲಗಿಸ್ಬಿಡ್ತಾಳೆ. ನೀನು ಮಲಗಿಸಿದ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಇನ್ನು ಬೆಳಗ್ಗೆ ಪೂಜೆ ಮಾಡ್ತಾರೆ, ಗೊತ್ತಲ್ವಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ನಡೆಯುತ್ತೆ. ಆವಾಗ ಅವನು ಬೇಗ ಅವಸರವಾಗಿ ಎದ್ದು ತನ್ನ ಆಭರಣವನ್ನು ಅಲ್ಲೇ ಬಿಟ್ಟು ಆಕೆ ಕೊಟ್ಟಿರೋ ಶಾಲನ್ನ ಹೊದ್ಕೊಂಡು ಓಡೋಗಿ ಮಂದಿರದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಮೊದ್ಲೇ ಲೀಲಾಧರ ಅಂತ ಕರ್ಸ್ಕೊಂಡವನಲ್ವಾ, ಲೀಲೆ ಮಾಡೋದಕ್ಕೇನೆ ಇದನ್ನ ಬಿಟ್ಟೋಗೋದು, ಅಂದ್ರೆ ಆಭರಣವನ್ನ ಬಿಟ್ಟೋಗ್ತಾನೆ. ಆಕೆ ಶಾಲನ್ನ ಹೊದ್ದು ಹೋಗಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಳ್ಬೇಕಂತ ಹೇಳಿ ಮಂದಿರದೊಳಗೆ ನಿಂತಾಗ ಮಂದಿರದ ಬಾಗಿಲನ್ನ ತೆರೆದ ಅರ್ಚಕರು ಮತ್ತೆ ಜೊತೆಗಿರುವಂತಹರೆಲ್ಲರೂ ಜೋರಾಗಿ ಕಿರ್ಚ್ಕೊಂಡು ಇದೇನಿದು, ಆಕೆ ಜನ್ನಬಾಯಿಯ ಅಂದ್ರೆ ನಾಮದೇವರು ಕೂಡ ಜೊತೆಯಲ್ಲಿರ್ತಾರೆ. ನಾಮದೇವರು ಕೂಡ ಹೇಳ್ತಾರೆ ಈ ಶಾಲು ಜನ್ನಬಾಯಿದು ಅಂತ. ಇದೇನಿದು, ಜನ್ನಬಾಯಿಯ ಶಾಲನ್ನ
ವಿಠಲನ ಮೇಲಿದೆ. ಇವನ ಆಭರಣ ಇಲ್ಲ ಆಭರಣನ ಯಾರು ಕದ್ದಿದ್ದಾರೆ, ಇನ್ನು ಬೇರೆ ಯಾರು ಕದಿಯೋದಿಕ್ಕೆ ಸಾಧ್ಯ? ಆ ಜನಾಬಾಯಿನೇ ಆಭರಣವನ್ನೆಲ್ಲ ಕದ್ಕೊಂಡ್ಬಿಟ್ಟು ಗೊತ್ತಾಗಬಾರ್ದು ಅಂತ ಹೇಳಿ ಶಾಲೆನ ಹಾಕ್ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಸಂದೇಹ ಪಟ್ಟು ಒಂದಷ್ಟು ಭಟರನ್ನ ಅವ್ರ ಮನೆಗೆ ಕಳಿಸಿ ನೋಡಿಸಿದಾಗ ಅವ್ರ ಮನೆಯಲ್ಲಿ ಪಾಪ ಏನು ವಿಠಲನೆ ತೆಗೆದಿಟ್ಟಿರ್ತಾನೆ, ಅದೇ ಇರುತ್ತೆ ಆಭರಣ. ಅಲ್ಲಿ ಒಳಗೆ ನೋಡಿದಾಗ ಅವಳು ಭಯ ಪಡ್ತಾಳೆ, ಯಾಕೆ ಬಂದಿದ್ದೀರಾ ಏನು ಅಂತ. ಅವಾಗ ನೀನು ಚೋರಿ ಆಗಿದೆ ಅಂದ್ರೆ ಕಳ್ತನ ಆಗಿದೆ, ನೀನು ಕದ್ಕೊಂಡು ಹೋಗಿದ್ಯಾ ಅಂತ ಹೇಳಿ ಮನೆ ಒಳಗೆ ನುಗ್ಗಿ ನೋಡಿದಾಗ ಆಭರಣಗಳು ಅಲ್ಲಿ ಸಿಗುತ್ತೆ. ಆ ಆಭರಣದ ಸಮೇತ ಅವಳನ್ನ ಎಳೆದು ತರ್ತಾರೆ. ಆಮೇಲೆ ಎಲ್ಲಾ ಸೇರಿ ತೀರ್ಮಾನ ಮಾಡ್ತಾರೆ ಈಕೆಯನ್ನ ನೇಣಿಗೇರಿಸಬೇಕು ಅಂತ ಹೇಳಿ. ಆಗ ಅದು ಸಿದ್ಧತೆಯನ್ನು ಕೂಡ ಮಾಡ್ತಾರೆ. ಆಗ ಅವಳು ವಿಠಲನಿಗೆ ಹೇಳ್ತಾಳೆ, ನಿಂದೇ ಲೀಲೆ ಇದು, ಏನ್ ಮಾಡ್ಬೇಕಂತ ಇದೆಯಾ ಮಾಡು ಅಂತ ಹೇಳಿ ಅವನಿಗೆ ಹೇಳ್ಬಿಟ್ಟು ಅವಳು ವಿಠಲ 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 ಅಂತ ಹೇಳಿ ವಿಠಲನ ಮನ್ಸಾರೆ ನೆನೆಸ್ಕೊತಾ ಇರ್ತಾಳೆ. ಏನ್ ಕೊಟ್ಟರು ಸ್ವೀಕಾರನೇ ನನಗೆ, ನೀನು ಏನು ಈ ರೀತಿ ಮೃತ್ಯುವನ್ನ ಕೊಡಬೇಕು ಅಂತ ಇದ್ರೆ ಸರಿ ಸ್ವೀಕಾರನೇ ನನಗೆ ಅಂತ ಹೇಳಿ ಹೋಗಿ ನಿಂತ್ಕೊಳ್ತಾಳೆ. ಇನ್ನೇನು ನೇಣಿಗೇರಿಸ್ಬೇಕು ಅಂತ ಹೇಳಿ ಎಲ್ಲರೂ ಸೇರಿ ನಿಂತಿರ್ತಾರೆ. ಅಲ್ಲಿ ಸಂತ ನಾಮದೇವರು ಕೂಡ ಇರ್ತಾರೆ. ಅವರು ಕೇಳ್ತಾರೆ ಕೆಲವೊಂದು ಜನ, ನೀವು ವಿರೋಧಿಸೋದಿಲ್ಲ, ಯಾಕೆ ವಿರೋಧಿಸಿ, ಇದನ್ನ ಮಾಡಬಾರ್ದು, ಇವಳು ಹೀಗೆ ಅಲ್ವಾ, ತುಂಬಾ ಒಳ್ಳೆಯವಳಲ್ವಾ, ಜನಾಬಾಯಿ ಹರಿಭಕ್ತಳಲ್ವಾ, ವಿಠಲನ ಭಕ್ತಳಲ್ವಾ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಹೌದು ಗೊತ್ತು, ಇದು ವಿಠಲನ ಒಂದು ಲೀಲೆ ಅಂತ ಹೇಳಿ, ನಾನು ವಿಠಲನ ಲೀಲೆಯನ್ನ ನೋಡ್ಬೇಕು ಅಂತ ಹೇಳಿ ವಿಠಲ ಬಂದು ಅವಳನ್ನ ಕಾಪಾಡ್ಕೊಳ್ತಾನೇನೋ ಅನ್ನುವ ಒಂದು ಭರವಸೆಯಲ್ಲಿ ನಿಂತಿರ್ತಾರೆ. ಅದಾದ ನಂತರ ಇನ್ನೇನು ವಿಠಲ ಆಕೆ ನೇಣಿಗೆ ಶರಣಾಗಬೇಕು, ನೇಣಿಗೆ ಆಕೆಯನ್ನ ತಳ್ಳಬೇಕು ಅಂತ ಜನ ಪ್ರಯತ್ನಿಸ್ತಾ ಇದ್ದಾಗಲೇ ಏನು ನೇಣಿಗೆ ಅಂತ ಕಟ್ಟಿದ ಹಗ್ಗ ಆಕೆಯ ಕುತ್ತಿಗೆಗೆ ಹಾಕಿದ ತಕ್ಷಣ ಹೂವಿನ ಹಾರ ಆಗುತ್ತೆ. ಮತ್ತೆ ನೇಣಿ ಏರಿಸಲಿಕ್ಕೆ ಅಂತ ಏನೆಲ್ಲ ರೆಡಿ ಮಾಡಿರ್ತಾರಲ್ಲ ಆ ಎಲ್ಲ ವ್ಯವಸ್ಥೆಯು ಮಾಯವಾಗಿ ಹೋಗ್ಬಿಡುತ್ತೆ. ನೇಣಿಗೆ ಏರಲು ಸಿದ್ಧವಾಗಿ ನಿಂತಿದ್ದ ಆಕೆ ಸಂಪೂರ್ಣವಾಗಿ ನೆಲದ ಮೇಲೆ ನಿಂತಂತೆ ಆಕೆ ಗೋಚರವಾಗುತ್ತೆ. ಕಣ್ತೆರೆದು ನೋಡಿದ್ರೆ ಸಂಪೂರ್ಣವಾಗಿ ಆಕೆ ನೆಲದ ಮೇಲೆ ನಿಂತಿರ್ತಾಳೆ. ಯಾವುದೇ ಕುಣಿಕೆಯೂ ಇರೋದಿಲ್ಲ, ಯಾವುದೇ ನೇಣಿನ ಕುಣಿಕೆಯೂ ಇರೋದಿಲ್ಲ. ಆಗ ಗೊತ್ತಾಗುತ್ತೆ ಇದು ವಿಠಲನ ಲೀಲೆ ಅಂತ ಹೇಳಿ. ಆಗ ಆಕೆ ತಾನು ಸಂಪೂರ್ಣವಾಗಿ ಸಂತೋಷಗೊಳ್ತಾಳೆ. ಅದಾದ್ಮೇಲೆ ಅಲ್ಲಿದ್ದ ನೆರೆದಂತಹ ಎಲ್ಲಾ ಜನರಿಗೂ ಕೂಡ ಗೊತ್ತಾಗತ್ತೆ ವಿಠಲನ ಲೀಲೆ ಮತ್ತು ಈಕೆಯ ಭಕ್ತಿ ಇಡೀ ಜಗತ್ತಿಗೆ ಗೊತ್ತಾಗತ್ತೆ. ಹಾಗೆ ಅದಾದ ನಂತರ ಆಕೆ ತಾನು ಸ್ವ ಇಚ್ಛೆಯಿಂದ ವಿಠಲನಲ್ಲಿ ಲೀನವಾಗಿ ಹೋಗ್ತಾಳೆ. ಅಂದ್ರೆ ಅಲ್ಲೇ ನಿಂತಲ್ಲೇ ದೇಹ ತ್ಯಾಗ ಮಾಡ್ತಾಳೆ, ಅಂದ್ರೆ ತನ್ನ ವಿಠಲನಲ್ಲಿ ಸೇರಿಕೊಳ್ತಾಳೆ. ನೋಡಿದ್ರಲ್ಲ, ಚಿಕ್ಕವಳಿಂದ ಹಿಡಿದು ತನ್ನ ಕೊನೆಯ ಉಸಿರಿರೋವರೆಗೂ ತನಗೆ ಅದು ಬೇಕು ಇದು ಬೇಕು ಅಂತ ಬಯಕೆನ ಇಟ್ಕೊಳ್ಳದೆ ವಿಠಲನ ಸೇವೆ ಮಾಡೋದ್ರಲ್ಲಿ ಜೀವನ ಕಳೆದ್ಲು. ಪರಮಾನಂದವನ್ನ ಪರಮ ಸುಖವನ್ನ ಅನುಭವಿಸಿದ್ಲು. ಕೊನೆಗೆ ವಿಠಲನ ಶರಣವನ್ನ ಸೇರಿದ್ಲು. ಇದಾಗಿತ್ತು ಜನಾಬಾಯಿಯ ಕತೆ. ಅಪಾರ ಪ್ರೇಮ ಮತ್ತು ಭಕ್ತಿ ತುಂಬಿದ ಈ ಕತೆ ಹೇಳಿದಷ್ಟು ನಮ್ಮ ಪಾಪಗಳು ನಾಶವಾಗಿ ಹೋಗುತ್ತೆ. ಜೈ ಶ್ರೀ ವಿಠಲ. ಯಾರೆಲ್ಲ ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿದಿರಾ, ವಿಠಲನ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳ್ತಾ ಹರೇ ಕೃಷ್ಣ, ಮತ್ತೆ ಸಿಗೋಣ. ಭಕ್ತಿಯಿಂದ ವಿಠಲನಿಗಾಗಿ, ವಿಠಲನ ದಾಸರಿಗಾಗಿ ಜೈ ಶ್ರೀ ವಿಠಲ ಅಂತ ಬರೆಯೋದ್ ಮರಿಬೇಡಿ. ಹಾಗೆ ಭಗವಂತನ ಕತೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ಶ್ರೀಹರಿಯ ಲೀಲೆಯ ಜೊತೆಗೆ. ಶ್ರೀಕೃಷ್ಣ ಅರ್ಪಣಮಸ್ತು.